NLSIU 2025ರಲ್ಲಿ ಕರ್ನಾಟಕದಿಂದ ತನ್ನ ಅಭ್ಯರ್ಥಿಗಳಿಗೆ 10 ಹೆಚ್ಚು ಸೀಟುಗಳನ್ನು ಪರಸ್ಪರ ಕಾಯ್ದಿರಿಸಲು. ನಮಸ್ಕಾರ, ನಾನು ದೀಪಿಕಾ ಮತ್ತು DC ನ್ಯೂಸ್ ಕನ್ನಡವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಕರ್ನಾಟಕ ವಿದ್ಯಾರ್ಥಿಗಳು ಮತ್ತು ಅದರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವಿಸ್ತಾರವಾದ ಅಂಶಗಳಲ್ಲಿ ಕೆಲವು ಆಸಕ್ತಿದಾಯಕ ನವೀಕರಣಗಳು ಇಲ್ಲಿವೆ. ನಾವು ಕರ್ನಾಟಕದ ಆದ್ಯತೆಯ ಬಗ್ಗೆ ಮಾತನಾಡುವಾಗ ಕಾನೂನಿನೊಂದಿಗೆ ಅದರ ಹವಾಮಾನ ಆದ್ಯತೆಗಳನ್ನು ಅದರ ಸ್ಥಳವಸ್ತ್ರವಾಗಿ ಏಕೆ ಪರಿಗಣಿಸಬಹುದು ಮತ್ತು ಭೂದ್ವೇಷಗಳು ಮತ್ತು ಭಾರತೀಯ ರಾಜ್ಯಗಳ ಇತರ ನಿಯಂತ್ರಣಗಳನ್ನು ಪಕ್ಕಕ್ಕೆ ಬಿಡಿ. ಕರ್ನಾಟಕ ಮೂಲದ ಎಲ್ಲ ಮಹತ್ವಾಕಾಂಕ್ಷಿ ಕಾನೂನು ವಿದ್ಯಾರ್ಥಿಗಳಿಗೆ ಭೂದ್ವೇಷವನ್ನು ಬದಲಾಯಿಸುವ ಗಮನಾರ್ಹ ಬೆಳವಣಿಗೆಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಅಧಿಕಾರಿಗಳು ನಿರ್ದಿಷ್ಟವಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಾಗಿಲು ತೆರೆಯುವುದಕ್ಕಾಗಿ ಘೋಷಿಸಿದ್ದಾರೆ. ಈ ಒಪ್ಪಂದಗಳು ಭೂಮಿಯ ವಿತರಣೆಯೊಂದಿಗೆ ಬರುತ್ತವೆ. ಹೀಗಾಗಿ ಭಾರತದ ಅತ್ಯಂತ ಪ್ರತಿಷ್ಠಿತ ಕಾನೂನು ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಥಳೀಯ ಪ್ರವೇಶವನ್ನು ಹೆಚ್ಚಿಸುತ್ತದೆ. ಈ ನಿರ್ಧಾರವು 2025-26ರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರಲಿದೆ ಮತ್ತು ಈ ಹಿಂದೆ ನೀಡಲಾಗುತ್ತಿದೆ ಬಿ ಕಾನೂನು ಕೋರ್ಸ್ಗಳಂತಹ ಇತರ ಕೋರ್ಸ್ಗಳಿಗೆ ಬದಲಾಗಿ ಅದನ್ನು ಅನ್ವಯಿಸಲಾಗುತ್ತದೆ. ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ರಾಜ್ಯದ ಆಸಕ್ತಿಯನ್ನು ಪೋಷಿಸಲು ನಿರ್ದೇಶಿಸಿದ ಹಲವಾರು ಉಪಕ್ರಮಗಳು. NLSIU ತನ್ನ ಸೇವೆನೊಂದಿಗೆ ಭಾಗವನ್ನು ಬದಿಗಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿದೆ. ಇದು ಕಾನೂನು ಮತ್ತು ಇತರ ಸಂಬಂಧಿತ ಸಂಶೋಧನಾ ಕ್ಷೇತ್ರಗಳನ್ನು ಬೋಧಿಸುವಲ್ಲಿ ಪರಿಣತಿ ಹೊಂದಿರುವ ಸಂಸ್ಥೆಗೆ ವಿದ್ಯಾರ್ಥಿಗಳು ಸೇರಲು ಕಾರಣವಾಗಲಿ ಒಂದಾಗಿದೆ. ನಿರ್ಧಾರದ ಸಾರಾಂಶ. ಕರ್ನಾಟಕ ಸರ್ಕಾರವು NLSIU ಜೊತೆಗೆ ವಿಶ್ವವಿದ್ಯಾನಿಲಯವು 7 ಎಕರೆ ಭೂಮಿಯನ್ನು 30 ವರ್ಷಗಳ ಗುತ್ತಿಗೆಗೆ ಸ್ವಾಧೀನಪಡಿಸಿಕೊಳ್ಳುವ ಒಪ್ಪಂದ ಸಹಿ ಹಾಕಿದೆ. ಆ ಉದ್ದೇಶಕ್ಕಾಗಿ NLSIU ತನ್ನ BALB ಕಾರ್ಯಕ್ರಮಕ್ಕೆ 10 ಸೂಪರ್ ನ್ಯೂಮರಿ ಸೀಟುಗಳನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೀಸಲಿಡುವ ಕೈಗೊಂಡಿದೆ. NLSIU ತನ್ನ ಮೌಲ್ಯ ಸೌಕರ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವ ಈಗ ಪ್ರದೇಶಗಳಲ್ಲಿ ಅಧ್ಯಯನ ಮಾಡುವಾಗ ವಿದ್ಯಾರ್ಥಿಗಳ ಹಿತಾಸಕ್ತಿಗಳ ಪರಿಗಣನೆ ತೆಗೆದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ನಡೆಯುತ್ತಿರುವ ಚರ್ಚೆಗಳ ಸಾರಕ್ಕೆ ಇಂತಹ ಮಾರ್ಪಾಡು ಪ್ರತಿಕ್ರಿಯಿಸುತ್ತದೆ. ಪ್ರಸ್ತುತ NLSIU ಸಮಲತಾ ವಿಸಾಲಯತೆ ನೀತಿಯನ್ನು ಹೊಂದಿದೆ. ಅದರ ಕೋಟದ 25% ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿದೆ. ಆದರೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಲಾಗುವ ಈ ಹೆಚ್ಚುವರಿ 10 ಸೀಟುಗಳನ್ನು ಅಸ್ತಿತ್ವದಲ್ಲಿರುವ ಕೋಟದ ಅನುಪಾತಕ್ಕೆ ವಿಧಿಸಲಾಗುವುದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನದು ಒದಗಿಸಲಾಗುತ್ತದೆ. ಆದರೆ ಹಿಂದೆ ಹೇಳಲಾದ ಸಂಖ್ಯೆಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಚಲನೆಗೆ ಕಾರಣ. ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರು ಮತ್ತು NLSIUನ ಅಧಿಕಾರಿ ನಡುವಿನ ಸರಣಿ ಚರ್ಚೆಯ ನಂತರ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರವು ಆರಂಭದಲ್ಲಿ ರಾಜ್ಯದ ವಾಸಿಸುವ ವಿದ್ಯಾರ್ಥಿಗಳೊಂದಿಗೆ 15 ಸೀಟುಗಳನ್ನು ಮನವಿ ಮಾಡಿತು. ಆದರೆ ಚರ್ಚೆಯ ನಂತರ 10 ಹೆಚ್ಚುವರಿ ಸೀಟುಗಳನ್ನು ಸಮಂಜಸ ಎಂದು ಕಂಡುಬಂದಿದೆ. ಈ ಆಸನಗಳನ್ನು ವಿಶ್ವವಿದ್ಯಾನಿಲಯದ ವಿಸ್ತರಣಾ ಕಾರ್ಯಸೂಚಿಯ ಭಾಗವಾಗಿದ್ದು, ಈ ಶೈಕ್ಷಣಿಕ ಚಟುವಟಿಕೆಯ ಮತ್ತು ಮೌಲ್ಯ ಸೌಕರ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸಿ ಸ್ಥಳಾಂಶವನ್ನು ಒದಗಿಸುವ ಸಲುವಾಗಿ ಭೂಮಿಯನ್ನು ಖರೀದಿಸುವುದಾಗಿ ಒಳಗೊಂಡಿದೆ. ಈ ಸೀಟುಗಳ ಹಂಚಿಕೆಯನ್ನು ವಿಶ್ವವಿದ್ಯಾನಿಲಯದ ಮತ್ತು ರಾಜ್ಯದ ನಡುವಿನ ಹೊಂದಾಣಿಕೆಯ ಭಾಗವಾಗಿ ನೋಡಲಾಗುತ್ತದೆ. ವಿಶೇಷವಾಗಿ NLSIU ಪ್ರಸ್ತುತ ಕ್ಯಾಂಪಸ್ನಲ್ಲಿ ಸೀಮಿತ ಸ್ಥಳಾಂಶವಾಗಿದೆ ಎಂಬ ಅಂಶದ ಬೆಳಕಿನಲ್ಲಿ ವಿಶ್ವವಿದ್ಯಾನಿಲಯವು ಸ್ವಲ್ಪ ಸಮಯದವರೆಗೆ ಸ್ಥಳಾವಕಾಶವಾದ ಕೊರತೆಯೊಂದಿಗೆ ಹೆಣಗಾಡುತ್ತಿರುವ ಮತ್ತು ಹೊಸ ಸ್ಥಾನಗಳ ಜೊತೆಗೆ ಈ ಒಪ್ಪಂದವು ಈ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಶಾಲೆ ವಿಶ್ವವಿದ್ಯಾನಿಲಯದ ವಿಸ್ತರಣೆ ಮತ್ತು ಒಪ್ಪಂದಕ್ಕೆ ಸಂಬಂಧಿಸಿದ ವಿವರಗಳನ್ನು ಹಂಚಿಕೆಯಿಂದ ಭೂಮಿ ಪ್ರಾಥಮಿಕವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕ್ಯಾಂಪಸ್ನಲ್ಲಿದೆ. ಜ್ಞಾನಭಾರತಿ. NLSIU 16 ಎಕರೆ ಭೂಮಿಯನ್ನು ವಿನಂತಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯವು 7 ಎಕರೆ ಪಾರ್ಸಲ್ಗೆ ಒಪ್ಪಿಗೆ ನೀಡಿದೆ. ಈ ಭೂಮಿಯನ್ನು ಇತರ ಸೀಟುಗಳಿಗೆ ಬದಲಾಗಿ ನೀಡಲಾಯಿತು. ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತಹ ಸೀಟುಗಳು ಹಂಚಬೇಕೆಂದು ಷರತ್ತು ವಿಧಿಸುತ್ತದೆ. NYU ಅಂತಹ ಹಲವಾರು ಸಾಮಾಜಿಕಗಳ ಭೇಟಿ ಮಾಡಬೇಕಾಗುತ್ತದೆ. NLSIUನಲ್ಲಿ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯಿಂದ ವಿದ್ಯಾರ್ಥಿಗಳಿಗೆ ಮನರಂಜನೆಗಾಗಿ ಹೊಸ ಶೈಕ್ಷಣಿಕ ಬ್ಲಾಕ್ಗಳನ್ನು ವಸತಿ ನಿಲಯಗಳು ಮತ್ತು ಇತರ ಕೇಂದ್ರಗಳಿಗೆ ಅಭಿವೃದ್ಧಿಗೆ ಇದು ಸಾಧ್ಯವಾಗುತ್ತಿರುವುದರಿಂದ 7 ಎಕರೆ ಹಂಚಿಕೆ ಅತ್ಯಗತ್ಯ. ಈ ಯೋಜನೆಗಳು ವಿಶ್ವವಿದ್ಯಾನಿಲಯದ ಸೇರ್ಪಡೆ ಮತ್ತು ವಿಸ್ತರಣೆ ಯೋಜನೆಗೆ ಅನುಗುಣವಾಗಿರುತ್ತದೆ. ಇದು ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳ ಹೆಚ್ಚಿನ ಸೇವನೆಯನ್ನು ಅನುಮತಿಸಲು ವಿನ್ಯಾಸಗೊಳಿಸಲಾಗಿದೆ. ಕರ್ನಾಟಕ ವಿದ್ಯಾರ್ಥಿಗಳ ಪರಿಣಾಮಗಳು. ಲಭ್ಯವಿರುವ ಸೀಟುಗಳ ಸಂಖ್ಯೆಯ ವಿಸ್ತರಣೆಯೇ NLSIUಗೆ ಪ್ರವೇಶಿಸಿ ಕರ್ನಾಟಕದ ವಿದ್ಯಾರ್ಥಿಗಳ ಸಂಖ್ಯೆಯ ಮೇಲೆ ಪ್ರಭಾವ ಬೀರುವ ತೊಂದರೆಯಾಗಿದೆ. ವಿಷಯಗಳು ಈಗ ನಿಂತಿರುವಂತೆ ಕಾನೂನು ಕಾರ್ಯಕ್ರಮವಾಗಿ ಪ್ರವೇಶ ಪಡೆಯುವ ಸ್ಥಳೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಧನಾತ್ಮಕ ಪ್ರವೃತ್ತಿ ಕಂಡುಬಂದಿದೆ ಮತ್ತು ಈ 10 ಸೀಟುಗಳನ್ನು ಸೇರಿಸುವುದು ಪರಿಸ್ಥಿತಿಯ ಸುಧಾರಣೆ ಎಂದು ಗ್ರಹಿಸಲಾಗಿದೆ. ಭಾರತದ ಕೆಲವು ಪ್ರಮುಖ ಕಾನೂನು ಸಂಸ್ಥೆಗಳಲ್ಲಿ ಹೆಚ್ಚಿನ ಪ್ರಾದೇಶಿಕ ಪ್ರಾತಿನಿಧ್ಯದಲ್ಲಿ ಅನ್ವೇಷಣೆಯ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಜಾರಿಗೆ ತರಲಾಗುತ್ತದೆ. ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಸಮಯದಿಂದ ಹೆಚ್ಚಿನ ಸೀಟುಗಳಿಗೆ ಹಪಹಪಿಸುತ್ತಾ
ಮತ್ತು ಅವರಿಗೆ ಈ ಬದಲಾವಣೆಯ ಒಳ್ಳೆಯ ಸುದ್ದಿಯಾಗಿದೆ. NLSIU ಲಭ್ಯವಿರುವ BALLB ಸ್ಥಳಗಳ ಒಟ್ಟಾರೆ ಸಂಖ್ಯೆಯನ್ನು ವಿಸ್ತರಿಸುವ ಮತ್ತು ಹೆಚ್ಚು ಅಪೇಕ್ಷಣೀಯ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಹೀಗಾಗಿ ವಿಶ್ವವಿದ್ಯಾನಿಲಯವು ಭಾರತದ ನಿಜವಾದ ಬಹುಭಾಷಾ, ಬಹುಸಾಂಸ್ಕೃತಿಕ ಮತ್ತು ಬಹುಜನಗೀಯ ಕೇಂದ್ರದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ತನ್ನ ಪರಿಣಾಮವನ್ನು ವಿಸ್ತರಿಸುತ್ತದೆ. ಇವುಗಳನ್ನು 2025ರಿಂದ ಸೇರಿಸಲಾಗುವುದು. ಪ್ರಸ್ತುತ ಸಾಮರ್ಥ್ಯದ 240ರಿಂದ 310 ವಿದ್ಯಾರ್ಥಿಗಳಿಗೆ ಹೆಚ್ಚಲಾಗುತ್ತದೆ. ಕ್ರಿಯಾತ್ಮಕ ದೃಷ್ಟಿಕೋನ. ಈ ಒಪ್ಪಂದದ ಮಧ್ಯಸ್ಥಿಕೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಜಿ. ಸುಧಾಕರ್ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬುದು ಗಮನಿಸಿರಬೇಕು ಅಂಶವಾಗಿದೆ. ಸ್ಥಳೀಯ ಜನರಿಗೆ ಹೆಚ್ಚಿನ ಸ್ಥಳಗಳನ್ನು ನಿಗದಿಪಡಿಸಲು ಅಗತ್ಯವನ್ನು ಒತ್ತಾಯಿಸಿ ಸರ್ಕಾರವು ಕೆಲವು ತಿಂಗಳ ಕಾಲ NLSIUನೊಂದಿಗೆ ನಿರ್ದಿಷ್ಟ ಚರ್ಚೆಗಳನ್ನು ನಡೆಸಿತು. ಜಿ. ಸುಧಾಕರ್ ಅವರು ಸರ್ಕಾರವು ಅವುಗಳನ್ನು ಮೇಜಿನ ಮೇಲೆ ತಂದಾಗ ಆರಂಭದಲ್ಲಿ ಮೀಸಲು ಸ್ಥಾನಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿದ್ದರು. ಅಂತಿಮವಾಗಿ ಅದು ಸಮಂಜಸವಾದ ಸಂಖ್ಯೆಯಾಗಿ 10ಕ್ಕೆ ಇತ್ಯರ್ಥವಾಯಿತು. ಕರ್ನಾಟಕದ ಸರ್ಕಾರವು ತನ್ನ ವಿದ್ಯಾರ್ಥಿಗಳಿಗೆ ಏನೇನೂ ಮರಳಿ ಪಡೆಯುವುದರಿಂದ ಭೂಮಿಯನ್ನು ನರಬರದೆ ಮಾಡಲು ಆಸಕ್ತಿ ಹೊಂದಿಲ್ಲ ಎಂದು ಯಾವುದೇ ಚಾರ್ಟ್ ಅಥವಾ ಅರ್ಹತೆಗಳಿಲ್ಲದೆ ಹೇಳಿದೆ. NLSIU ನಂತರ ಅತ್ಯುನ್ನತ ಸಂಸ್ಥೆಗಳು ಸಹ ಪ್ರವೇಶಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದರಿಂದ ಈ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳ ರಾಜ್ಯದ ಬೆಂಬಲದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮುಕ್ತಾಯದ ಟೀಕೆಗಳು. ಭಾಷೆಯ ದೃಷ್ಟಿಕೋನದಿಂದ ವಾಕ್ತತ್ವದ ಅರ್ಥವನ್ನು ಹೊಂದಿರುವುದು ಅದು ನಿರ್ಣಯವಾಗಿದೆ. ಆದ್ದರಿಂದ ಈ ನೀತಿಯ ಮಾದರಿ ಬದಲಾವಣೆಯ ಸ್ಥಳೀಯ ಸಮುದಾಯಗಳು ಹೆಚ್ಚು ಫಲಾನುಭವಿಗಳಲು ಭಾರತದಲ್ಲಿ ಎಲ್ಲ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾನಿಲಯಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ವಹಿಸಲು ಆಶ್ರಯವೇನಿಲ್ಲ. ಸ್ಪರ್ಧೆಯು ಹೆಚ್ಚದಂತೆ ಉನ್ನತ ಕಾನೂನು ಶಾಲೆಗಳಲ್ಲಿ ನೆಲೆವರಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚದಂತೆ ಕೆಲವು ಹೆಚ್ಚುವರಿ ಸೀಟುಗಳನ್ನು ಕಾಯ್ದಿರಿಸುವುದರಿಂದ ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳ ಅರ್ಜಿದಾರರ ಪೂಲಲ್ಲಿ ಮುಳುಗಲು ಮಾತ್ರ ಅವಕಾಶ ನೀಡುತ್ತದೆ. ಇದಲ್ಲದೆ NLSIUನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳವು ಕಾನೂನು ಶಾಲೆಗಳಲ್ಲಿ ತನ್ನ ಶ್ರೇಣಿಯನ್ನು ಸುಧಾರಿಸುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದ ಮತ್ತು ಹೊರಗಿನ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಒದಗಿಸುತ್ತದೆ. ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಯೋಜನೆಯ ವೃತ್ತಿಯ ಅಗತ್ಯಗಳಿಗೆ ಪ್ರತಿಕ್ರಿಯೆಯಾಗಿ ಕಾನೂನು ಶಿಕ್ಷಣದ ಕಾರ್ಯಸಾಧ್ಯ ಪೂರೈಕೆಯಾದ್ದರಿಂದ ನಿಲ್ಲಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ತೀರ್ಮಾನ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ರಾಜ್ಯದ ವಿದ್ಯಾರ್ಥಿಗಳಿಗೆ 10 ಹೆಚ್ಚುವರಿ ಸೀಟುಗಳನ್ನು ಒದಗಿಸುವ NLSIU ಘೋಷಣೆಯ ಖಂಡಿತವಾಗಿಯೂ ವಿಶ್ವವಿದ್ಯಾನಿಲಯದ ವಿಸ್ತರಣೆಯ ಯೋಜನೆಯ ಚೌಕಟ್ಟಿನೊಳಗೆ ಬರುತ್ತದೆ. ಇದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಈ ಬೆಂಗಳೂರು ವಿಶ್ವವಿದ್ಯಾನಿಲಯದೊಂದಿಗೆ ಭೂ ಒಪ್ಪಂದಕ್ಕೆ ಸಹ ಹಾಕುವುದನ್ನು ಒಳಗೊಂಡಿರುತ್ತದೆ ಎಂದು ಭವಿಷ್ಯದಲ್ಲಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಹೆಚ್ಚಿನ ಜನಸಂಖ್ಯೆಯನ್ನು ತೆಗೆದುಕೊಳ್ಳಲು ವಿಶಾಲ ಕ್ರಮಗಳ ಭಾಗವಾಗಿದೆ. 2025-26ರ ಶೈಕ್ಷಣಿಕ ವರ್ಷವು ಸಮೀಪಿಸುತ್ತಿರುವಾಗ ಈ ನೀತಿ ಬದಲಾವಣೆಯು NLSIUನಲ್ಲಿ ಅಧ್ಯಯನ ಮಾಡಲು ಬಯಸುವ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬಹಳ ಹೇಳುವ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂಬುದು ಖಚಿತ. ಸದ್ಯಕ್ಕೆ ಅಷ್ಟೇ. ಮತ್ತು ಶಿಕ್ಷಣ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಹೆಚ್ಚಿನ ಮಾಹಿತಿಗಳನ್ನು ನೀವು DC ನ್ಯೂಸ್ ಕನ್ನಡದಲ್ಲಿ ಅನುಸರಿಸಬೇಕು. ದೀಪಿಕಾ ಇಲ್ಲಿ ನಿಮಗೆ ಶುಭರಾತ್ರಿ ಹಾರೈಸಿದ್ದಾರೆ.